ಪ್ರೀತಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ನಮಸ್ಕಾರಗಳು. ಇವತ್ತು ಏನಪ್ಪ ಅಜ್ಜಿ ವಿಡಿಯೋ ಮುಂದೆ ಬಂದುಬಿಟ್ಟಿದ್ದಾರೆ, ವಿಡಿಯೋ ಮಾಡ್ತಾವ್ರೆ ಅಂತ ತಿಳ್ಕೊಂಬಿಟ್ಟಿದ್ದೀರಾ. ಆದರೆ ನನಗೆ ಅನಾರೋಗ್ಯದ ಕಾರಣವಾಗಿ ನಾನು 1 ವರ್ಷದಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದರದ್ದು ಪ್ರಮುಖವಾದದ್ದನ್ನೇ ನಿಮಗೆ ಒಂದು ವಿಚಾರನ ಈ ವಿಡಿಯೋ ಮೂಲಕ ತಿಳಿಸ್ಬೇಕು ಅಂತ ನಾನು ಇಷ್ಟಪಡ್ತಾ ಇದ್ದೀನಿ. ಇದು ವಿಚಾರ ಏನು ಅಂದರೆ ಸರ್ಪಸುತ್ತು. ಸರ್ಪಸುತ್ತು ಅಂದರೆ ಅದು ಒಂದು ಅಮ್ಮ ಥರ. ಇವಾಗ ಮಕ್ಕಳಿಗೆ ನಮ್ಮ ಕಾಲದಲ್ಲೆಲ್ಲ, ಇವಾಗಿನ ಕಾಲದಲ್ಲೂ ಐತೆ ಅಂತ ಇಟ್ಕೊಳ್ರಿ, ಮೊದಲು ಕಾಲದಲ್ಲೆಲ್ಲ ಅಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ, ಅಟ್ಲಟ್ಲಮ್ಮ, ಸಾಸಿವೆ ಅಮ್ಮ ಅಂತ ಎಲ್ಲ ಅಮ್ಮಗಳು ಬರೋವು. ಆವಾಗ ಮನೆಯಲ್ಲಿ ಶುದ್ಧವಾಗಿ ಮಡಿ ಬಟ್ಟೆಗಳು ಹಾಸೋದು, ಮಡಿ ಬಟ್ಟೆ ಒತ್ಸೋದು, ಈ ಥರ ಮನೆಯಲ್ಲಿ ಒಗ್ಗರಣೆ ಹಾಕೋದಲ್ಲೇ ಇರೋದು, ಆಮೇಲೆ ಒಲೆ ಮೇಲೆ ಏನನ್ನ ಸೀದೋಗ್ದಲ್ಲೇ ಇರೋದು, ಆಮೇಲೆ ಹಾಲು ಇಂಬ್ರೋಗೋದು, ಈ ಥರ ಎಲ್ಲ ಮನೆಯಲ್ಲಿ ಅಮ್ಮಗಳು ಬಂದಾಗ ಮಾಡ್ತಾ ಇರಲಿಲ್ಲ. ಬೇವಿನ ಸೊಪ್ಪು ತಂದು ಇಡೋರು, ಗಂಜಲ ಮನೆಯಲ್ಲೆಲ್ಲ ಗಂಜಲ ಚಿಮ್ಕಿಸೋರು, ಮನೆಯಲ್ಲಿ ಶುದ್ಧವಾಗಿ ಇರೋರು. ಜಗಳ ಆಡೋದು, ಜೋರಾಗಿ ಕಿರ್ಚಾಡೋದು ಇವೆಲ್ಲ ಮಾಡ್ತಾ ಇರಲಿಲ್ಲ. ಇದು ಒಂದು ಪರಂಪರೆಯಾಗಿ ಅಮ್ಮಗಳು ಬಂದಾಗ ಇದು ನಡ್ಕೊಂಡು ಬರ್ತಾ ಇರೋದು ಒಂದು ರೂಢಿ. ಇದು ಇವಾಗ ಇದೇನಾಗಿದೆ ಅಂದರೆ ಸರ್ಪಸುತ್ತು, ಇದು ಒಂದು ಅಮ್ಮನೇ. ನಮಗೆ ಗೊತ್ತಿಲ್ಲ ಸರ್ಪಸುತ್ತು ಅಂದರೆ ನಾಗರ ಹಾಕ್ಕೊಂಬಿಟ್ಟೈತೆ, ನಾಗರು ನಾವು ನಾಗರು ಮಾಡೋದಿಲ್ಲ, ನಾವು ತನಿ ಎರಿಯೋದಿಲ್ಲ, ಇದು ನಮ್ಗೆ ಯಾಕಾಯಿತು ಅಂತ ಕೆಲವ್ರು ಜನ ಅಂತಾರೆ. ಇನ್ನು ಕೆಲವರು ಏನೋ ತಪ್ಪಾಗೋಗಿದೆ, ಇದಕ್ಕೋಸ್ಕರ ನಮಗೆ ನಾಗರ ಹಾಕ್ಕೊಂಬಿಟ್ಟಿದೆ ಅಂತ ಇನ್ನು ಕೆಲವ್ರು ಅಂತಾರೆ. ಯಾವುದೂ ಅಲ್ಲ, ಇದು ಒಂದು ಅಮ್ಮ ಥರ. ಇದು ಸರ್ಪಸುತ್ತು ಅನ್ನೋದು ಒಂದು ಅಮ್ಮ. ಈ ಅಮ್ಮ ಬಂದಾಗ ಮೊದಲು ಅದು ಬುಡದಿಂದ ಶುರು ಮಾಡಿ ಎಡೆ ಹಾಕ್ಕೊಳ್ಳುತ್ತದು. ಆ ಎಡೆ ಹಾಕ್ಕೊಂಡಾಗ ನಾವು ಅದಕ್ಕೆ ಸರ್ಪಸುತ್ತು. ಸೇಮು ಹಾವಿನ ಪೊರೆ ಯಾವ ಥರ ಇರುತ್ತೋ ಅದೇ ಥರನೇ ಚರ್ಮ ಸುತ್ಕೊಂಬರುತ್ತೆ. ಅದು ಕೆಲವರಿಗೆ ಹೊಟ್ಟೆ ಮೇಲಿಂದ ಬೆನ್ನವರೆಗೂ ಬಂದು ಬೆನ್ನಿಗೆ ಹಾಕ್ಕೊಳ್ಳುತ್ತೆ, ಕೆಲವರು ಮುಖಕ್ಕೆ ಹಾಕ್ಕೊಳ್ಳುತ್ತೆ. ನಮ್ಮ ಬೀಗರು ಫ್ರೆಂಡ್ಗೆ ಒಬ್ರಿಗೆ ಸರ್ಪಸುತ್ತು ಹಾಕ್ಕೊಂಡಿದೆ. ಅದು ಯಾವ ಥರ ಅಂದರೆ ಬಾಯಿಗೆ ಹಾಕ್ಕೊಂಡಿದೆ, ಈ ಕಿವಿ ಹತ್ರ ಬಂದಿದೆ ಬಾಲ, ಬಾಯಿಯೊಳಗೆ ಹಾಕ್ಕೊಂಡಿದೆ. ಅವ್ರೇನು ಮಾಡಿದ್ದಾರೆ ಪಾಪ, ಬಾಯಿ ಹುಣ್ಣು ಜಾಸ್ತಿ ಆಗಿಬಿಟ್ಟಿದೆ, ಹೀಟ್ ಜಾಸ್ತಿ ಆಗಿಬಿಟ್ಟಿದೆ ಅಂದ್ಬಿಟ್ಟು ಸ್ವಲ್ಪ ಜ್ಯೂಸು, ಎಳ್ನೀರು, ಮಜ್ಜಿಗೆ ಇಂಥವೆಲ್ಲ ಸ್ವಲ್ಪ ಕೊಟ್ಟಿದ್ದಾರೆ. ಕ್ಯಾಲ್ಸಿಯಂ ಮಾತ್ರೆ ಇವೆಲ್ಲ ಕೊಟ್ಟಿದ್ದಾರೆ. ಅದೇನಾಯಿತು, ಇನ್ನೂ ರಾಂಗ್ ಆಗೋಗ್ಬಿಡ್ತು. ಆಮೇಲೆ ನೋಡಿದ್ರೆ ಅದು ಸರ್ಪಸುತ್ತು. ಆಮೇಲೆ ಅವ್ರು ಮಡಿಯಿಂದ ಇರೋದಕ್ಕೆ ಶುರು ಮಾಡಿ ಸ್ವಲ್ಪ ಖಾರ, ಉಪ್ಪು, ಹುಳಿ ಎಲ್ಲ ಕಮ್ಮಿ ಮಾಡಿಕೊಂಡು ತಂಪಾದ ಪದಾರ್ಥಗಳಿಂದ ಅಡುಗೆಗಳು, ಊಟಗಳು ಮಾಡೋದ್ರಿಂದ ಅವ್ರಿಗೆ ಸ್ವಲ್ಪ ಸರ್ಪಸುತ್ತು ಆವಾಗ ಕಮ್ಮಿ ಆಗಿದ್ದು. ಇದು ಸರ್ಪಸುತ್ತುಗೆ ಮಂತ್ರ ಆಯ್ತು ಅದಕ್ಕೆ. ಕೆಲವು ಕಡೆ ನೀರಿಗೆ ಮಂತ್ರಿಸ್ತಾರೆ. ಆ ನೀರಿನಲ್ಲಿ ಮುಖ ತೊಳೆಯೋದಾಗಲಿ, ಆ ಸರ್ಪಸುತ್ತು ಎಲ್ಲಾಗೈತೆ ಅಲ್ಲೆಲ್ಲ ಒರೆಸೋದಾಗಲಿ, ಅಥವಾ ಕುಡಿಯೋದಾಗಲಿ ಈ ಥರ ಮಾಡ್ತಾರೆ. ಇನ್ನು ಕೆಲವರು ಮಂತ್ರದಿಂದ ಅದನ್ನು ಇದು ಮಾಡ್ತಾರೆ. ಜಾಸ್ತಿ ಸರ್ಪಸುತ್ತು ಹಾಕ್ಕೊಂಬಿಟ್ಟಿದ್ರೆ ಅವ್ರಿಗೆ 5 ಮಂತ್ರ ಹಾಕ್ತಾರೆ. ಡೈಲಿ ಬೆಳಗ್ಗೆ ಹೊತ್ತು ಹಾಕ್ತಾರೆ, ಇಲ್ಲ ಸಂಜೆ ಹೊತ್ತಾದರೂ ಹಾಕ್ತಾರೆ. ಯಾವ ಟೈಮಲ್ಲಿ ಬೇಕಾದ್ರೂ ಹಾಕಿಸ್ಕೋಬೋದು. ಇದು ಮಂತ್ರ ಹಾಕೋದು ನಾನು ಹಾಕಿಸ್ಕೊಂಡಿದ್ದು ಮಂತ್ರ ಎಲ್ಲಿ ಅಂದರೆ, ನವರಂಗ್ ಟಾಕೀಸ್, ಬೆಂಗಳೂರಿನಲ್ಲಿ ನವರಂಗ್ ಟಾಕೀಸ್ ಅಂತ ಐತೆ. ನವರಂಗ್ ಟಾಕೀಸ್ ಹತ್ರ ಸ್ಟಾಪ್ ಕೊಡ್ತಾರೆ, ಎಲ್ಲ ಬಸ್ಗಳಿಗೂ ಸ್ಟಾಪ್ ಕೊಡ್ತಾರೆ. ಅಲ್ಲಿ ಒಂದು 25 ಮೀಟ್ರು, ಕಿಲೋಮೀಟ್ರ್ ಅಲ್ಲ ಮೀಟ್ರು, ಒಂದು 25 ಮೀಟ್ರ್ ದೂರದಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಅಂತ ಐತೆ. ಆ ಮಠದಲ್ಲಿ ಇವ್ರದಕ್ಕೆ ಮಂತ್ರ ಹಾಕ್ತಾರೆ ಅವರು. ಅವ್ರ ಫೋನ್ ನಂಬರು, ಅವ್ರ ಹೆಸರು ಎಲ್ಲ ನಾನು ಇದರಲ್ಲಿ ಹಾಕ್ತೀವಿ. ನೀವು ದಯವಿಟ್ಟು ಇದನ್ನು ಉಪಯೋಗಿಸ್ಕೊಂಡು ಈ ಸರ್ಪಸುತ್ತಿನ ಕಾಯಿಲೆಯಿಂದ, ಈ ಒಂದು ದೋಷದಿಂದ, ಇದೊಂದು ಅಮ್ಮದಿಂದ ಸ್ವಲ್ಪ ನೀವು ಹುಷಾರಾಗಿರೋದು ಒಳ್ಳೆಯದು. ಈ ಸರ್ಪಸುತ್ತು ಬಂದವರೆ ನಾವು ಸ್ವಲ್ಪ ಹುಳಿ, ಉಪ್ಪು, ಖಾರ ಸ್ವಲ್ಪ ಕಮ್ಮಿ ಮಾಡಬೇಕು. ಹೀಟಿನ ಪದಾರ್ಥ ಯಾವುದು ತೊಗೊಳಕ್ಕೆ ಹೋಗಬಾರ್ದು. ದಿನನಿತ್ಯ ನಾವು ಬಟ್ಟೆಗಳನ್ನ ಬೇರೆಯವ್ರ ಬಟ್ಟೆ ಜೊತೆಲಿ ಒಗ್ಯಕ್ಕೆ ಹಾಕೋದಾಗಲಿ, ಅವರು ಯೂಸ್ ಮಾಡೋದನ್ನ ನಾವು ಬಳಸೋದಾಗಲಿ ಮಾಡಬಾರ್ದು. ಹಾಸ್ಕೊಳ್ಳೋದಾಗಲಿ, ಒದ್ಕೊಳ್ಳೋದಾಗಲಿ, ಒರೆಸ್ಕೊಳ್ಳೋದಾಗಲಿ ಯಾವುದೇ ಆಗೋಗಲಿ, ನಾವು ಪ್ರತ್ಯೇಕವಾಗಿ ನಮ್ಮ ಬಟ್ಟೆಗಳು ಬೇರೆ ಇಡಬೇಕು. ನಮ್ಮ ಬಟ್ಟೆನೇ ಬೇರೆ ಒಗೆದಾಕಬೇಕು, ಮಡಿಯಿಂದ ಬಟ್ಟೆಗಳು ಬೇರೆ ಒಗೆದಾಕಬೇಕು. ಅವನ್ನ ಬೇರೆ ಒಣಗಿದ ಮೇಲೆ ಬೇರೆ ಮಡಚಿಟ್ಕೊಂಡು ಅದನ್ನೇ ದಿನ ಮಡಿ ಬಟ್ಟೆ ಹಾಸ್ಕೊಂಡು ಮಲ್ಕೋಬೇಕು. ದೊಡ್ಡವರಾಗಲಿ, ಮಗುವಾಗಲಿ, ಚಿಕ್ಕದಾಗಲಿ ಯಾವುದೇ ಆಗೋಗಲಿ ಎಲ್ಲರಿಗೂ ಒಂದೇ ಅಮ್ಮ ಅಂದರೆ ಎಲ್ಲರಿಗೂ ಒಂದೇ.
ಈ ಥರ ಮಾಡೋದ್ರಿಂದ ಅದು ಸ್ವಲ್ಪ ಸರ್ಪ ಸುತ್ತಿಗೆ ಸ್ವಲ್ಪ ಶಮನ ಆಗುತ್ತೆ. ಮನೆಯಲ್ಲಿ ಪುಟ್ಟ ಪುಟ್ಟ ಮಕ್ಕಳುಗಳಿದ್ದರೆ ಅಂಥವ್ರನ್ನ ಸ್ವಲ್ಪ ದೂರ ಇಟ್ಕೊಳ್ರಿ. ತುಂಬ ವಯಸ್ಸಾಗಿರೋರಿದ್ದರೆ ಅಂಥವ್ರನ್ನ ಸ್ವಲ್ಪ ದೂರ ಇಟ್ಕೊಂಡ್ರೆ ಒಳ್ಳೆಯದು. ಏಕೆಂದರೆ ಇದು ಒಂದು ನಸ್ರು ಥರನೇ ಇದು ಅಂತಲೂ ಹೇಳ್ಬೋದು. ಇನ್ನೊಂದೇನು ಅಂದರೆ, ನಾವು ಸೋಪು ಸ್ನಾನ ಮಾಡೋ ಸೋಪು, ಮುಖ ತೊಳೆಯೋ ಸೋಪು ಇರ್ತದಲ್ಲ, ಅದನ್ನು ಪ್ರತ್ಯೇಕವಾಗಿ ನಾವು ಯಾವ ಥರ ಜೋಪಾನವಾಗಿ ಇಟ್ಕೊಳ್ತೀವೋ ಅದನ್ನು ಬೇರೆಯವರು ಬಳಸಬಾರ್ದು. ನಾವು ಬಳಸೋ ಸೋಪನ್ನ ಬೇರೆಯವ್ರು ಬಳಸಬಾರ್ದು. ಆ ಥರ ಬೇರೆ ಸಪ್ರೇಟಾಗಿ ಇಟ್ಕೊಂಡ್ರೆ ಒಳ್ಳೆಯದು. ಆಮೇಲೆ ಇದು ವಿಷ್ಣು ಸಹಸ್ರನಾಮ, ಅದರೊಳಗೆ ಗರುಡ ಅದು ಮಂತ್ರ ಬರುತ್ತೆ. ಆಮೇಲೆ ಗರುಡಂದು ಮಂತ್ರನೂ ಇದೆ. ನಿಮ್ಮ ಮೊಬೈಲ್ಗಳಲ್ಲೆಲ್ಲ ಸಿಗುತ್ತದು. ಅದನ್ನು ಮನೆಯಲ್ಲಿ ಸ್ವಲ್ಪ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಒಂದೊಂದು ಟೈಮ್ ಹಾಕ್ಕೊಂಡು ಕೇಳ್ತಾಯಿದ್ರೆ ಅವ್ರಿಗೆ ಸ್ವಲ್ಪ ಗರುಡಂದು ಅವ್ರಿಗೆ ಪುರಾಣ, ಅದು ವಾಕ್ಯಗಳು, ಸೆಂಟೆನ್ಸ್ಗಳು, ಪದಗಳು ಅದು ಕಿವಿಗೆ ಬೀಳ್ತಾ ಇದ್ದರೆ, ಇಲ್ಲಿ ಗರುಡಂಗೂ ಸರ್ಪಕ್ಕೂ ಸ್ವಲ್ಪ ಆಪೋಸಿಟ್ ಇರೋದ್ರಿಂದ ಗರುಡ ಪುರಾಣ, ಗರುಡಂದು ಸಹಸ್ರನಾಮ ಇದನ್ನು ಕೇಳೋದ್ರಿಂದ ನಮಗೆ ಈ ದೋಷ ಸ್ವಲ್ಪ ಬೇಗ ಪರಿಹಾರ ಆಗುತ್ತೆ. ಯಾವಾಗಲೂ ಅಷ್ಟೇ, ನಾವು ಕಷ್ಟ ಬಂದಾಗ ದೇವ್ರ ಪೂಜೆ ಪುನಸ್ಕಾರ ಮಂತ್ರ ಇದು ವ್ರತಗಳು ಇವೆಲ್ಲ ಮಾಡ್ತೀವಲ್ಲ, ಆವಾಗ ಅಷ್ಟದೇವತೆಗಳು ತಥಾಸ್ತು ಒಂದು ನಮ್ಮ ಕಷ್ಟನೆಲ್ಲ ಪರಿಹಾರ ಮಾಡ್ತಾವಲ್ಲ, ಅದೇ ಥರನೇ ಇದು ಕೂಡ ನಮಗೆ ಸಹಸ್ರನಾಮ, ಗರುಡಂದು ಪುರಾಣ, ಗರುಡ ಸಹಸ್ರನಾಮ, ವಿಷ್ಣು ಸಹಸ್ರನಾಮದಲ್ಲಿ ಗರುಡಂದು ಬರುತ್ತೆ. ಅದನ್ನು ಈ ಮನೆಯಲ್ಲಿ ಈ ವಾಕ್ಯನ ಶಬ್ದ ಇದು ಸ್ಪಂದನೆ ಆದಾಗ ಅದು ಎಲ್ಲ ಒಳ್ಳೆಯ ಶುಭ ಸೂಚನೆಯನ್ನು ಕೊಡ್ತದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಇದನ್ನು ಗಮನದಲ್ಲಿಟ್ಕೊಂಡು ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮನೆಯಲ್ಲಿ ಇದು ಮಂತ್ರ ಹಾಕ್ತಾಯಿದ್ರೆ ಸರ್ಪಸುತ್ತು ಬಂದಾಗ ಎಲ್ಲನೂ ಪರಿಹಾರ ಆಗುತ್ತೆ. ಇನ್ನೊಂದೇನು ಅಂದರೆ, ಇದ್ದಕ್ಕಿದ್ದಂಗೆ ಇದು ಬರುತ್ತೆ. ಕಾರಣ ಏನು ಅಂದರೆ, ನಮ್ಮ ಕರುಳಿರುತ್ತಲ್ಲ, ಕರುಳ ಮೇಲೆ ಒಂದು ಸಣ್ಣ ಗುಳ್ಳೆ ಆಗುತ್ತಂತೆ. ಇದು ಡಾಕ್ಟ್ರು ಹೇಳಿರೋದು. ಇದು ಸಣ್ಣ ಗುಳ್ಳೆ ಆಗಿ ಅದು ಸ್ಕಿನ್ಗೆ ಬಂದಾಗ ಅದು ಈ ಥರ ಆಗುತ್ತೆ ಅಂತ ಹೇಳಿದರು. ಇಲ್ಲಿ ಕೆಲವ್ರು ಏನು ಮಾಡ್ತಾರೆ, ಕ್ಲಿನಿಕ್ಕಿಗೆ ಹೋಗ್ತಾರೆ ಸರ್ಪಸುತ್ತಾದಾಗ. ಸ್ಕಿನ್ ಏನೋ ಅಲರ್ಜಿ ಆಗೋಗೈತೆ ಅಂದ್ಬಿಟ್ಟು ಹೋಗ್ತಾರೆ. ಅದು ಕ್ಲಿನಿಕ್ಕಿಗೆ ಹೋಗಬಾರ್ದು, ನರ್ಸಿಂಗ್ ಹೋಮ್ಗಳಿಗೆ ಹೋಗಬಾರ್ದು. ಒಂದು ದೊಡ್ಡ ಹಾಸ್ಪಿಟ್ಲುಗಳಿಗೆ ಹೋಗಬೇಕು. ವಿಕ್ಟೋರಿಯಾ ಹಾಸ್ಪಿಟ್ಲು, ಬೋರಿಂಗ್ ಹಾಸ್ಪಿಟ್ಲು, KC ಜನರಲ್ ಹಾಸ್ಪಿಟ್ಲು, ESC ಈ ಥರ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಹೋದರೆ ಅಲ್ಲಿ ಇದಕ್ಕೆ ಸ್ಕಿನ್ದೇ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ. ಆ ಸ್ಕಿನ್ ಡಿಪಾರ್ಟ್ಮೆಂಟಲ್ಲಿ ಒಂದೇ ಸರಿ ಅದಕ್ಕೆ ಮಾತ್ರೆಗಳು ಕೊಡೋದು. 7 ದಿವಸ ತೊಗೋಬೇಕು. ದಿನಕ್ಕೆ 3 ಮಾತ್ರೆ, 3 ಮಾತ್ರೆ ಹಂಗೆ 7 ದಿವಸ 21 ಮಾತ್ರೆ ತೊಗೊಳ್ಳೋದು ಅಷ್ಟೇ, ಇನ್ನೇನು ಇಲ್ಲ ಅದಕ್ಕೆ. ಜೊತೆಗೆ ನಾವು ನಮ್ಮ ಸಮಾಧಾನಕ್ಕೆ ಸರ್ಪಸುತ್ತಿಂದು ಮಂತ್ರ ಹಾಕಿಸ್ಕೊಂಬರೋದು. ಇದಿಷ್ಟು ಮಾಡಿದ್ರೆ ಸರ್ಪಸುತ್ತು ಯಾವ ದೋಷನೂ ಇಲ್ಲದೆ ನಮ್ಮಿಂದ ದೂರ ಆಗುತ್ತೆ. ಅಕಸ್ಮಾತ್ ನಾವು ಇದನ್ನೇನಾದರೂ ನಾವು ನೆಗ್ಲೆಕ್ಟ್ ಮಾಡಿದ್ರೆ, ಸ್ವಲ್ಪ ಉದಾಸೀನ ಮಾಡಿ ಏನಾಗುತ್ತೆ ಅದೇನಾಗುತ್ತೆ, ಸ್ಕಿನ್ ತಾನೇ ಅದು ಅಂತ ನಾವೇನ ಸ್ವಲ್ಪ ಅಲರ್ಜಿ ಮಾಡಿದ್ರೆ ಕಣ್ಣು ಐಬಾಗಿ ಹೋಗೋವಾಗ ಕಣ್ಣು ಐಬ್ ಮಾಡೋಗುತ್ತೆ, ಇಲ್ಲ ಕಿವಿನ ಐಬ್ ಮಾಡೋಗುತ್ತೆ, ಇಲ್ಲ ತಲೆ ಸ್ವಲ್ಪ ಜ್ಞಾಪಕ ಶಕ್ತಿನ ಕಮ್ಮಿ ಮಾಡುತ್ತೆ. ಈ ಥರ ನಮಗೆ ಪರಿಚಯ ಇರೋರೊಬ್ರಿಗೆ ಅಮ್ಮ ಆಗಿ ನಾಲಿಗೆ ಸ್ವಲ್ಪ ಹುಡುಗಿ ಚೆನ್ನಾಗೇ ಮಾತಾಡ್ತಾ ಇತ್ತು. ಇವಾಗ ಒಳಗಡೆನೇ ಮಾತಾಡುತ್ತೆ, ನಾಲಿಗೆ ಒಳಗಡೆನೇ ಮಾತಾಡುತ್ತೆ. ಒಂಥರ ತೊದಲು ಥರ. ನಮ್ಗೆ ನಿಧಾನವಾಗಿ ಅರ್ಥ ಮಾಡ್ಕೊಂಡವ್ರು, ಡೈಲಿ ಅರ್ಥ ಮಾಡ್ಕೊಂಡವ್ರಿಗಾದರೆ ಅರ್ಥ ಆಗುತ್ತೆ. ಇಲ್ಲ ಅಂದರೆ ನಾಲಿಗೆ ಒಂಥರ ದಪ್ಪ ನಾಲಿಗೆಯವ್ರು ಮಾತಾಡ್ತಾರಲ್ಲ, ಆ ಥರ ಆಗೋಗ್ಬಿಟ್ಟಿದೆ ಹುಡುಗಿಗೆ. ಈ ಥರ ನಾವು ಕಂಡಿದ್ದು, ಕೇಳಿದ್ದು, ತಿಳಿದಿರೋದನ್ನ ನಿಮಗೂ ಸ್ವಲ್ಪ ವಿವರವಾಗಿ ವಿವರಣೆಯನ್ನು ಕೊಟ್ಟಿದ್ದೀನಿ ನಾನು. ಇದರಲ್ಲಿ ಏನೂ ದೋಷ ಕಾಣಿಸೋದಿಲ್ಲ. ಇದಕ್ಕೆ ಪರಿಹಾರ ನಾನು ಹೇಳ್ದಂಗೆ ಮಡಿ ಇರೋದು, ಆಮೇಲೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಕಮ್ಮಿ ಮಾಡೋದು, ಪ್ರತ್ಯೇಕವಾಗಿ ಹಾಸಿಗೆ ಹೊದಿಕೆ ಎಲ್ಲ ಮಾಡೋದು. ಮನೆಯಲ್ಲಿ ಸ್ವಲ್ಪ ಶಾಂತಿ ಇರಬೇಕು. ಜಗಳಗಳಾಡೋದಾಗಲಿ, ಜೋರಾಗಿ ಕಿರ್ಚಾಡೋದಾಗಲಿ, ಒಗ್ಗರಣೆ ಹಾಕೋದಾಗಲಿ, ಒಲೆ ಮೇಲೆ ಸೀದೋಗೋದಾಗಲಿ, ಅಥವಾ ಹಾಲು ಇಂಬ್ರೋಗೋದಾಗಲಿ ಇವೆಲ್ಲ ಮನೆಯಲ್ಲಿ ನಡಿಬಾರ್ದು. ಸ್ವಲ್ಪ ಒಂದು 15 ದಿವಸದ ಮಟ್ಟಿಗೆ ಅದು ಇಳಿಯೋವರೆಗೂ ಇರಬೇಕು. ಡಾಕ್ಟ್ರ್ ಏನು ಹೇಳ್ತಾರೆ ಅಂದರೆ, ಇದು ಬಂದರೆ 5 ತಿಂಗಳಿಂದ 6 ತಿಂಗಳು ಬೇಕು ವಾಸಿ ಆಗೋಕ್ಕೆ. ಅದು ಮೇಲೆ ವಾಸಿ ಆಗುತ್ತೆ, ಒಳಗಡೆ ನಮ್ಗೆ ಅದ್ರ ದೋಷ ಇದ್ದೇ ಇರುತ್ತೆ. ಏನು ತೊಗೊಳ್ಳೋದೇನು ಬೇಡ, ಸ್ವಲ್ಪ ನಾವು ಉಪ್ಪು ಖಾರ ಹುಳಿ
ತಂಪಾದ ತರಕಾರಿಗಳು, ತಂಪಾದ ಆಹಾರ, ಸ್ವಲ್ಪ ಲಘುವಾಗಿರೋದು ಈ ಥರ ತಗೊಂಡ್ರೆ ಏನು ದೋಷ ಇಲ್ಲ ಅಂತ ಡಾಕ್ಟ್ರು ಹೇಳಿದ್ರು. ಈ ಥರ ನಾನು ತಗೊಂಡೆ. ನನಗೂ ಸ್ವಲ್ಪ ಎಲ್ಲ ಇದಾಯಿತು. ಊಟ ತಿಂಡಿ ಅದು ಮಾತ್ರೆ 1000 mgದು ಮಾತ್ರೆಗಳು ಕೊಡ್ತಾರೆ ಒಂದು ಟೈಮ್ಗೆ. ದಿನಕ್ಕೆ 3 ಟೈಮ್ ತೊಗೊಳ್ಬೇಕು ಅಂದರೆ 3000 mg ಮಾತ್ರೆಗಳಾಗೋಗುತ್ತೆ ಲೆಕ್ಕ. ಅದಕ್ಕೋಸ್ಕರ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಅದು ಮಾತ್ರೆಗಳು. ಆ ಸ್ಟ್ರಾಂಗ್ ಮಾತ್ರೆ ತೊಗೊಂಡ್ರೇ ಅದು ಹೋಗೋದು, ಇಲ್ಲ ಅಂದರೆ ಹೋಗೋದಿಲ್ಲ. ಬೇರೆ ಕಡೆ ಎಲ್ಲೂ ತೋರ್ಸೋಕ್ಕೆ ಹೋಗಬೇಡ್ರಿ, ನಿಮಗೆ ಸ್ವಂತವಾಗಿ ಏನೂ ಮಾಡೋಕ್ಕೆ ಹೋಗಬೇಡ್ರಿ. ಇದು ಅಮ್ಮ ಇದು. ಅದರಿಂದ ನೀವು ಸ್ವಲ್ಪ ಹುಷಾರಾಗಿ ಬೇಗ ಮಂತ್ರ ಹಾಕಿಸ್ರಿ. ನಿಮ್ಮ ಕಡೆ ಹಳ್ಳಿಗಳ ಕಡೆ ಏನಾದರೆ ಅಲ್ಲೂ ಯಾರನ್ನ ಮಂತ್ರ ಹಾಕೋರು ಇರ್ತಾರೆ, ನೀರು ಮಂತ್ರಿಸೋರು ಇರ್ತಾರೆ. ಇದಕ್ಕೆಲ್ಲ ನೀವು ನೋಡಿಕೊಂಡು ಇದು ಮಾಡಿರಿ. ಇದಕ್ಕೆ ಬೇವಿನ ಸೊಪ್ಪೇನು ಬೇಕಾಗಲ್ಲ. ಇದು ಮಡಿಯಿಂದ ಸ್ವಲ್ಪ ಹುಷಾರಾಗಿರಿದ್ರೆ ಇದೊಂದು ಸಾಕಾಗುತ್ತೆ. ನನಗೆ ತಿಳಿದಿರೋದನ್ನು, ನಾನು ಅನುಭವಿಸಿದ್ದನ್ನು ನಿಮಗೂ ತಿಳಿಸ್ತಾ ಇದ್ದೀನಿ. ಸ್ವಲ್ಪ ಸುಸ್ತು ಇರುತ್ತೆ, ಒಂದು 4-5 ತಿಂಗಳು ಸುಸ್ತಿರುತ್ತೆ. ಏನು ಅಷ್ಟೊಂದು ಕೆಲಸ ಮಾಡೋದಕ್ಕಾಗಲ್ಲ. ಇದೆಲ್ಲ ಮಾಮೂಲು. ಮಾತ್ರೆಗಳ ಪ್ರಭಾವ ಅಷ್ಟು ಪ್ರಭಾವ ಇರುತ್ತಲ್ವ, ಅದಕ್ಕೋಸ್ಕರ ಅದು ಊಟ ತಿಂಡಿ ಸೇರಿದಂಗೆ ಆಗೋಗೋದು, ಈ ಥರ ಎಲ್ಲ ಮಾಮೂಲದು. ಅದಕ್ಕೆ ತಕ್ಕಂತೆ ನೀವು ನಿಮ್ಗೇನು ಸೇರುತ್ತೋ ಅದನ್ನು ಸ್ವಲ್ಪವಾಗಿ ತಿನ್ಕೊಂಡು ಹೋದರೆ ನಿಮ್ಗೆ ಅನುಕೂಲ. ಈ ಸರ್ಪಸುತ್ತಿಂದು ಇದಕ್ಕೆ ಒಂದು ಆಯಿಂಟ್ಮೆಂಟ್ ಕೂಡ ಕೊಡ್ತಾರೆ ಅವರೇನೆ. ಇಷ್ಟು ಚಿಕ್ಕ ಆಯಿಂಟ್ಮೆಂಟು, ಅದು ಎಲ್ಲೂ ಸಿಗೋದಿಲ್ಲ. ಅದು ಎಲ್ಲಿ ಬರ್ಕೊಡ್ತಾರೋ ಅಲ್ಲಿ ಪಕ್ಕದ ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತಷ್ಟೇ. ಇಲ್ಲಿ ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ ಆಯಿಂಟ್ಮೆಂಟು. ಬೇರೆ ಆಯಿಂಟ್ಮೆಂಟ್ಗಳೆಲ್ಲ ಹಚ್ಚಕ್ಕೆ ಹೋಗ್ಬೇಡ್ರಿ. ಅವ್ರು ಯಾವ್ದು ಆಯಿಂಟ್ಮೆಂಟ್ ಬರ್ಕೊಡ್ತಾರೋ ಆ ಆಯಿಂಟ್ಮೆಂಟೇ ಹಚ್ಚಬೇಕು. ಅದು ಒಂದು 2 ಸಾರಿ 3 ಸಾರಿ ಹಚ್ಬೋದು ಅಷ್ಟೇ. ಅಷ್ಟೇ ಚಿಕ್ಕದು ಆಯಿಂಟ್ಮೆಂಟ್ ಅದು. ಅದನ್ನು ನೀವು ಸ್ವಲ್ಪ ಜಾಸ್ತಿನೇ ತಂದು ಮಾಡಿಕೊಂಡ್ರೆ ನಿಮಗೆ ಒಂದು 15 ದಿವಸದವರೆಗೂ ಹಚ್ಚಕ್ಕೆ ಸರೋಗುತ್ತೆ. ಫಸ್ಟು ಇದು ಸ್ಟಾರ್ಟಿಂಗ್ ಆಗೋದು ನೆವೆ ಶುರುವಾಗುತ್ತೆ. ನೆವೆ ಶುರುವಾದರೆ ಅದನ್ನು ಕೆರಿಬೇಕು ಅನಿಸುತ್ತೆ. ಆಮೇಲೆ ಕೆರೆದ್ರೆ ಇನ್ನೂ ಕೆರಿಬೇಕು, ಇನ್ನೂ ಬಟ್ಟೆನಲ್ಲಿ ಉಜ್ಕೋಬೇಕು, ಕೈನಲ್ಲಿ ಉಜ್ಕೋಬೇಕು, ಹಿಂಗೆಲ್ಲ ಆಗುತ್ತೆ. ಉಗುರಲ್ಲಿ ಕೆರಿದೇ ಇದ್ರೂ ಆ ಥರ ಎಲ್ಲ ಆಗೋಗುತ್ತೆ. ಅದು ನಾವು ನೆವೆ ಆದಂಗೆ ಕೆರೆದಂಗೆ ಸರ್ಪ ಯಾವ ಥರ ಚರ್ಮ ಸ್ಕಿನ್ ಮೈ ಮೇಲಿರುತ್ತೋ ಆ ಥರ ಗುಳ್ಳೆಗಳೆಲ್ಲ ಬಂದ್ಬಿಡುತ್ತೆ. ಗುಳ್ಳೆಗಳು ಬಂದು ಅದು ಅಲ್ಲಿಂದ ಶುರುವಾಗುತ್ತೆ. ಬಾಲನೂ ನಿಮಗೆ ಕಾಣಿಸುತ್ತೆ, ಎಡೆನೂ ನಿಮಗೆ ಕಾಣಿಸುತ್ತೆ, ಮೈ ಚರ್ಮನೂ ನಿಮಗೆ ಕಾಣಿಸುತ್ತೆ. ಸರಿಯಾಗಿ ನೀವು ಗುರುತು ಹಿಡಿದು ನೋಡಬೇಕು. ಇದೇ ಸರ್ಪಸುತ್ತಿನ ಪ್ರಭಾವ. ಇದನ್ನು ಎಲ್ಲರೂ ಗಮನದಲ್ಲಿಟ್ಕೊಳ್ರಿ, ಪ್ರತಿಯೊಬ್ಬರೂ ಗಮನದಲ್ಲಿಟ್ಕೊಳ್ರಿ. ನಾವು ವಿಚಾರಿಸ್ದಂಗೆ ಗೊತ್ತಿರೋಂಗೆ ಅಕ್ಕಪಕ್ಕದವರು ಎಲ್ಲರೂ, ಅಯ್ಯೋ ನಮ್ಮ ನೆಂಟ್ರನ್ನಲ್ಲೂ ಆಗಿತ್ತು, ನಮ್ಮ ಹುಡುಗಿಗೂ ಆಗಿತ್ತು, ನಮ್ಮ ಬೀಗರಿಗೂ ಆಗಿತ್ತು, ಪ್ರತಿಯೊಂದು ಕಡೆನೂ ಇದು ಸಮಾಚಾರ ನಮಗೆ. ಅದು ನನಗಾದಮೇಲೆ ಇವೆಲ್ಲ ವಿಷಯಗಳು ನನಗೆ ಗೊತ್ತಾಗಿದ್ದು. ಅದಕ್ಕೆ ಮುಂಚೆ ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ. ಸರ್ಪಸುತ್ತು ಅಂದರೆ ನಾನು ತಪ್ಪು ತಿಳುವಳಿಕೆನೇ ತಿಳ್ಕೊಂಡಿದ್ದೆ. ನಾಗರದು ಇರ್ಬೋದು, ಅಥವಾ ನಾಗರು ಮಾಡ್ದಲ್ಲೇ ಇರೋರಿಗೆ ಈ ಥರ ಆಗ್ಬೋದು ಅಂತ ಏನೇನೋ ಅಂದ್ಕೊಂಡಿದ್ದೆ. ಸರ್ಪಸುತ್ತಾದಮೇಲೆ ಡಾಕ್ಟ್ರ್ ಹೇಳಿದ್ಮೇಲೆ, ಆ ಮಂತ್ರ ಹಾಕೋರು ಹೇಳಿದ್ಮೇಲೆ, ಮಂತ್ರ ಹಾಕೋರು ಕೂಡ ನಿಮಗೆ ಪಥ್ಯಲ್ಲೇ ಕರೆಕ್ಟಾಗಿ ಹೇಳ್ತಾರೆ. ಅವರು ಕೂಡ ಯಾವುದೂ ಮಿಸ್ ಮಾಡ್ದಲ್ಲೇ ಪ್ರತಿಯೊಬ್ಬ ಪೇಷಂಟ್ಗೂ ಮಂತ್ರ ಹಾಕೋರು ಪಥ್ಯ ಏನಿರಬೇಕು ಅಂತ ಅವರು ಕೂಡ ಹೇಳ್ತಾರೆ. ಈ ವಿಡಿಯೋನ ಪ್ರತಿಯೊಬ್ಬರೂ ಎಲ್ಲ ಗಮನದಲ್ಲಿಟ್ಕೊಂಡು ನೋಡ್ತಾ ಇರ್ತೀರ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿರಿ. ನಿಮಗೆಲ್ಲರಿಗೂ ಏನು ಅಭಿಪ್ರಾಯ ತಿಳಿಸುತ್ತೋ ಅದನ್ನು ನೀವು ಕಮೆಂಟ್ ಮಾಡಿರಿ. ಪ್ರತಿಯೊಬ್ಬರಿಗೂ ನಮಸ್ಕಾರಗಳು.